ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಹನುಮಂತ ಚಂದ್ಲಾಪುರ ಅಂತ. ಶ್ರೀ ಪ್ರಭು ಮಹಾವಿದ್ಯಾಲಯ ಸುರಪುರದಲ್ಲಿ 1996-97ರಿಂದ 2000-2001 ಇಸ್ವಿವರೆಗೆ PUC ಮತ್ತು BA ಪದವಿಯನ್ನು ನಾನು ಅಲ್ಲೇ ಪೂರೈಸಿದ್ದೇನೆ. ಈಗ ಪ್ರಸ್ತುತ ಕೊಪ್ಪಳ ಜಿಲ್ಲೆಯ ಕಾರಟಗಿಯಲ್ಲಿ ಸಿ ಮಲ್ಲಿಕಾರ್ಜುನ ನಾಗಪ್ಪ ವಿದ್ಯಾಸಂಸ್ಥೆ ಅಂತನ್ನುವಂಥ PUC ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕನಾಗಿ ನಾನು ಕೆಲಸ ನಿರ್ವಹಿಸುತ್ತಿದ್ದೀನಿ. ಬಂಧುಗಳೇ, ಶ್ರೀ ಪ್ರಭು ಕಾಲೇಜು ಅದು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ನಡೀತಿರ್ತಕ್ಕಂಥ ಕಾಲೇಜು. ಅದರ ಹೆಸರೇ ಸೂಚಿಸುವಂತೆ ನಮ್ಮ ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಂತನ್ನೋದು ಅತ್ಯಂತ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅತ್ಯಂತ ಹಿಂದುಳಿದ ಪ್ರದೇಶವಾಗಿತ್ತು. ಅಂಥ ಸಂದರ್ಭದಲ್ಲಿ ಮಹನೀಯರು ಇಡೀ ಆ ಭಾಗದ ಶೈಕ್ಷಣಿಕವಾದಂಥ ಸಾಮಾಜಿಕವಾಗಿರ್ತಕ್ಕಂಥ ಏಳಿಗೆಯ ಆಶಯವನ್ನಿಟ್ಟುಕೊಂಡು ಇಂಥ ಮಹತ್ವದ ಒಂದು ಸಂಸ್ಥೆಯನ್ನು ಅವರು ಸ್ಥಾಪಿಸಿದರು. ನನಗೆ ಇನ್ನೂ ನೆನಪಿದೆ, ನಾನು ಕೇವಲ 8ನೇ ತರಗತಿ 9ನೇ ತರಗತಿ ಓದುವಂಥ ಕಾಲದಲ್ಲಿ ನಮ್ಮೂರಿನ ನಮ್ಮ ಸೀನಿಯರ್ಸ್ ಎಲ್ಲರೂ ಕೂಡ ಆ ಕಾಲೇಜಿನಲ್ಲಿ ಓದ್ತಿದ್ರು. ಆ ಕಾಲದಲ್ಲಿ SP ಕಾಲೇಜಿನಲ್ಲಿ ಓದೋದು ಅಂತಂದ್ರೆ ಅತ್ಯಂತ ಗೌರವದ ಅತ್ಯಂತ ಪ್ರತಿಷ್ಠೆಯ ವಿಷಯವಾಗಿತ್ತು. ಕಾರಣ ಅವರೆಲ್ಲ ಹಿರಿಯರು ನನಗೆ ಹೇಳ್ತಿದ್ರು, ಎಂಥೆಂಥ ಮೇಧಾವಿಗಳು ಎಂಥೆಂಥ ದೊಡ್ಡ ದೊಡ್ಡ ವಿದ್ವತ್ತಿರ್ತಕ್ಕಂಥವರು ಆ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿದ್ದರು ಅಂತಂದರೆ ನನಗೆ ಇವತ್ತಿಗೂ ಕೂಡ ನೆನಪಿದೆ. ಅಲ್ಲಿ ದೇಶ್ಮುಖ್ ಅಂತನವರಿದ್ದರು, ವಿಶ್ವನಾಥ್ ಅಂತನವರಿದ್ದರು, ಡಾಕ್ಟರ್ SP ಬಗಲಿ ಅಂತನ್ನುವಂಥ ಮಹಾನ್ ಮೇಧಾವಿ ಒಬ್ಬ ಸೈನ್ಸ್ ಪ್ರೊಫೆಸರು ಕೂಡ ಅಲ್ಲಿದ್ದರು. ಇಂಥವರೆಲ್ಲರ ಹೆಸರುಗಳನ್ನು ನಾವು 8ನೇ ತರಗತಿಯಲ್ಲಿ ಇರುವಾಗಲೇ ಇಡೀ ನಮ್ಮ ಹಿರಿಯರೆಲ್ಲರೂ ಕೂಡ ನಮ್ಮ ಕಿವಿಯಲ್ಲಿ ಉಸುರುತ್ತಿದ್ದರು. ಹೀಗಾಗಿ ನಾನು ಸಣ್ಣವನಿರುವಾಗಲೇ ಆ ಕಾಲೇಜಿನಲ್ಲಿ ಕಲಿಬೇಕು, ವಿಶೇಷವಾಗಿ ಆ ಕಾಲೇಜಿನಲ್ಲಿ ಕಲಿತರೆ ನಾನು ಆಫ್ಲೈನ್ ಕನ್ನಡ ಕಲಿಬೇಕು ಅಂತನ್ನುವಂಥ ಒಂದು ಇಚ್ಛೆಯನ್ನು ಆಶಯವನ್ನು ಹೊಂದಿದವನಾಗಿದ್ದೆ. ಅದಕ್ಕೆ ಪೂರಕವಾಗಿ ನಾನು PUC ಮತ್ತು ಡಿಗ್ರಿಯನ್ನು ಅಲ್ಲೇ ಪೂರೈಸಿದೆ. ನಾವು ಓದುವಂಥ ಕಾಲದಲ್ಲಿ ಎಂಥೆಂಥ ವಿದ್ವತ್ತಿರ್ತಕ್ಕಂಥ ಎಂಥೆಂಥ ಜ್ಞಾನಿಗಳ ತಂಡ ಅಲ್ಲಿ ಇತ್ತು ಅಂತಂದರೆ ಅಲ್ಲಿ ಡಾಕ್ಟರ್ LB ಹಿಟ್ಟಿನ್ ಅಂತನ್ನುವಂಥ ರಾಜ್ಯಶಾಸ್ತ್ರದ ಪ್ರಾಧ್ಯಾಪಕರಿದ್ದರು, ಮಾಲಿ ಪಾಟೀಲ್ ಅಂತನವರಿದ್ದರು, ರಾಘವೇಂದ್ರ ಕಾಮನಟಿಗಿ ಅಂತನವರು ಇದ್ದರು, ಡಾಕ್ಟರ್ ಈಶ್ವರಯ್ಯ ಮಠ ಅಂತನವರಿದ್ದರು, ಪ್ರೊಫೆಸರ್ ಸೋಮಯಾಜಿ ಅಂತನವರಿದ್ದರು, ವಿಠಲ್ ಬಿರಾದಾರ್ ಅಂತನವರಿದ್ದರು, NS ಪಾಟೀಲ್ ಅಂತನವರಿದ್ದರು. ಇಂಥ ಎಲ್ಲ ದೊಡ್ಡ ದೊಡ್ಡ ಮೇಧಾವಿ ಪ್ರೊಫೆಸರ್ಸ್ರ ತಂಡವೇ ಆ ಕಾಲೇಜಿನಲ್ಲಿ ಬೀಡು ಬಿಟ್ಟಿತ್ತು. ಹೀಗಾಗಿ ನಾವೆಲ್ಲ ಸುರಪುರಿನಲ್ಲಿ ಆ ಕಾಲೇಜಿನಲ್ಲಿ ಕಲಿಯುವಾಗ SP ಕಾಲೇಜಿನಲ್ಲಿ ಕಲಿತಾರಂತನ್ನುವಂಥ ಕಾರಣಕ್ಕಾಗಿಯೇ ಅಷ್ಟು ನಮ್ಗೆ ಒಂದು ಗೌರವ ಒಂದು ಮರ್ಯಾದೆ ಅಂತನ್ನೋದು ಆ ಕಾಲದಲ್ಲಿ ಸಿಗ್ತಿತ್ತು. ವಿಶೇಷ ನಾವೆಲ್ಲರೂ ಕೂಡ ಹಾಸ್ಟೆಲ್ನಲ್ಲಿ ಓದತಕ್ಕಂಥ ವಿದ್ಯಾರ್ಥಿಗಳು ಭಾಳ ಚರ್ಚೆ ಮಾಡ್ತಿದ್ವಿ. ಸರ್ ಪಾಠ ಮಾಡಿದ್ದೆಲ್ಲವನ್ನು ಕೂಡ ಚರ್ಚೆ ಮಾಡ್ತಿದ್ವಿ. ಇವತ್ತಿಗೂ ಕೂಡ ನನಗೆ ನೆನಪಿದೆ, 7 ಗಂಟೆಗೇ ಕಾಲೇಜು ಪ್ರಾರಂಭವಾಗ್ತಿತ್ತು. 7 ಗಂಟೆನೇ ಅಷ್ಟು ಚಳಿಯಲ್ಲಿ ನಾವು ಕಾಲೇಜಿಗೆ ಹೋದರೆ ಫಸ್ಟ್ ಪಿರಿಯಡೇ ವೇಣುಗೋಪಾಲ್ ಜೇವರ್ಗಿ ಸರ್ ಅವರ ಭಾರತದ ಸಂವಿಧಾನದ ಕ್ಲಾಸ್. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಆ ನೆನಪು ಅದು ಅಂದರೆ ಬಂಧುಗಳೇ, ನಿಜವಾಗಲೂ ನಾವಿನ್ನು 7 ಗಂಟೆ ಕಂಪೌಂಡ್ ಮುಟ್ಟೋಷ್ಟರಲ್ಲೇ ವೇಣುಗೋಪಾಲ್ ಜೇವರ್ಗಿ ಸರ್ ಅವರ ಧ್ವನಿ ನಮಗೆ ಅಷ್ಟು ಅವರು ಅದ್ಭುತವಾಗಿರ್ತಕ್ಕಂಥ ವಾಗ್ಜರಿ, ಅದ್ಭುತವಾಗಿರ್ತಕ್ಕಂಥ ವಿದ್ವತ್ತು, ಮೇಧಾವಿ ಪ್ರೊಫೆಸರ್. ಅವರು ಪೊಲಿಟಿಕಲ್ ಸೈನ್ಸನ್ನು ಹೇಳ್ತಿದ್ರೆ ಅವರಷ್ಟು ನಿರರ್ಗಳವಾಗಿ ಪಾಠ ಮಾಡ್ತಕ್ಕಂಥವರನ್ನು ನಾನು ಇವತ್ತಿಗೂ ಕೂಡ ನೋಡಿಲ್ಲ. ಇಷ್ಟು ವಿಶೇಷವಾಗಿ ಇವತ್ತೇನಾದರೂ ಕೂಡ ನಮ್ಮ ಸುರಪುರ ಮಾತ್ರವಲ್ಲ, ಸುರಪುರು, ಲಿಂಗಸೂಗೂರು, ಶಹಾಪುರ ನಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಇವತ್ತಿಗೂ ಅತ್ಯಂತ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿದ್ದಾರೆ, ದೊಡ್ಡ ದೊಡ್ಡ ಸ್ಥಾನಮಾನಗಳನ್ನು ಅಲಂಕರಿಸಿದ್ದಾರೆ. ಕೇವಲ ರಾಜ್ಯ ಮಾತ್ರವಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಹೆಸರು ಪಡೆದಿರ್ತಕ್ಕಂಥ ಐಕಾನ್ಗಳು, ಮೇಧಾವಿಗಳನ್ನ ಇವತ್ತು ನಮ್ಮ SP ಕಾಲೇಜು ಕೊಟ್ಟಿದೆ ಅಂತನ್ನೋದೇ ಅತ್ಯಂತ ಹೆಮ್ಮೆಯ ಒಂದು ಸಂಗತಿ. ಇಷ್ಟೆಲ್ಲ ನಮ್ಮ ಭಾಗಕ್ಕೆ ಶೈಕ್ಷಣಿಕವಾಗಿರ್ತಕ್ಕಂಥ ಸಾಮಾಜಿಕವಾಗಿರ್ತಕ್ಕಂಥ ರೀತಿಯಲ್ಲಿ ಪ್ರಗತಿ ಹೊಂದುವುದಕ್ಕೆ ಇಷ್ಟು ಮಹತ್ತರವಾಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿರ್ತಕ್ಕಂಥ ಚಾರಿತ್ರಿಕವಾಗಿ ಅತ್ಯಂತ ಶ್ರೇಷ್ಠವಾದಂಥ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ನಮ್ಮ ಕಾಲೇಜು, ನಮ್ಮ ಸಂಸ್ಥೆ ಇನ್ನೂ ಕೂಡ ಎತ್ತೆತ್ತರವಾಗಿ ಬೆಳೀಲಿ, ಅಜರಾಮರವಾಗಿರಲಿ ಅಂತನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ನಮಸ್ಕಾರಗಳು.